ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನೊಂದು SLC ಮಾಡಲ್ ಕ್ವಶನ್ ಪೇಪರ್ 4 ಮಾಡಲ್ ಪೇಪರ್ 4ಗೆ ಸಂಬಂಧಪಟ್ಟಂತಹ ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಂನ ಮಾಡಲ್ ಆನ್ಸರ್ಗಳ ಜೊತೆ ವಿವರಣೆಯನ್ನು ಸಹಿತ ನೀಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಮಾಡಲ್ ಪೇಪರ್ 4ರ ಮೂರನೆಯ ವಿಡಿಯೋ ಆಗಿದೆ. ಯಾರೆಲ್ಲ ಫಸ್ಟು ಮತ್ತು ಸೆಕೆಂಡ್ ವಿಡಿಯೋನ ನೋಡಿಲ್ಲ, ನೋಡಿ. ಅದರಲ್ಲಿ 1ನೇ ಮೇನ್, 2ನೇ ಮೇನ್ ಮತ್ತು 3ನೇ ಮೇನ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿವರಣೆಯನ್ನು ನೀಡುವಂಥ ಪ್ರಯತ್ನ ಮಾಡಿದ್ದೀವಿ. ನಾವು ಇವತ್ತು 4ನೇ ಮೇನಲ್ಲಿ ಬರುವಂಥ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅಬೌಟ್ 3 to 6 ಸೆಂಟೆನ್ಸ್ ಈಚ್ ಆರ್ ಪಾಯಿಂಟ್ ಆರ್ ಈಚ್ ಅಂತ ಹೇಳ್ತಾನೆ, ಪಾಯಿಂಟ್ಸ್. ಓಕೆ, 25ನೇ ಕ್ವೆಶನ್. ಎಕ್ಸ್ಪ್ಲೇನ್ ದ ಸ್ಟ್ರಗಲ್ ಆಫ್ ದ ಮಾರ್ತಾಂಡ ವರ್ಮ ಅಗೇನ್ಸ್ಟಿಂಗ್ ದ ಡಚ್. ನೋಡ್ರಿ, ಫಸ್ಟ್ ಚಾಪ್ಟ್ರಲ್ಲಿ ಬರೋಂಥ ಕ್ವೆಶನ್ ಇದು. ಫಸ್ಟು ಚಾಪ್ಟ್ರಲ್ಲಿ ಬರುತ್ತೆ. ಫಸ್ಟು 3ನೇ ಮಾರ್ಕ್ಸ್ಗೆ ಅದೇ ಕ್ವೆಶನಲ್ಲಿ, ಅದೇ ಚಾಪ್ಟ್ರಲ್ಲಿ ಬರುವಂಥದ್ದು. ನೀವು ಈ ಒಂದು ಪಾಠದಲ್ಲಿ 3 ಮಾರ್ಕ್ಸನ್ನು ಭಾಳ ಈಸಿಯಾಗಿ ಒಂದು 4ರಿಂದ 5 ಕ್ವೆಶನ್ ಕಲ್ತ್ರಿ ಅಂದರೆ ನೀವು ಈಸಿಯಾಗಿ 3 ಮಾರ್ಕ್ಸನ್ನು ಪಡಿಬೋದು. ಇಲ್ಲಿ ಏನು ಹೇಳಿದೆ, ಎಕ್ಸ್ಪ್ಲೈನ್ ದ ಸ್ಟ್ರಗಲ್ ಆಫ್ ಮಾರ್ತಾಂಡ ವರ್ಮ ಅಗೇನೆಸ್ಟ್ ದ ಡಚ್. ಅಂದರೆ ಮಾರ್ತಾಂಡ ವರ್ಮ ಡಚ್ಚರ ವಿರುದ್ಧ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡಿದ ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ಪಾಯಿಂಟ್ಸ್ಗಳು ಈ ರೀತಿ ಇದ್ದಾವೆ. ಈ ರೂಲ್ಡ್ ದ ವೈನಾಡು ಪ್ರಿನ್ಸ್ಲಿ ಸ್ಟೇಟ್ ಯೂನಿಟ್ ಇನ್ 1758. 1758ರಲ್ಲಿ ಅವರು ವೈನಾಡಿನಲ್ಲಿ ರಾಜರಾಗಿ ಆಳ್ವಿಕೆ ಮಾಡ್ತಾ ಇದ್ರು. ನೆಕ್ಸ್ಟ್, ಈ ಪ್ರೊಟೆಕ್ಟೆಡ್ ಈಸ್ ಪ್ರಿನ್ಸ್ಲಿ ಸ್ಟೇಟ್ ಫ್ರಮ್ ದ ಡಚ್. ಆ ಸಂದರ್ಭದಲ್ಲಿ ಡಚ್ಚರಿಂದ ತಮ್ಮ ಸಂಸ್ಥೆಗಳನ್ನು, ಪ್ರಾಂತ್ಯಗಳನ್ನು ರಕ್ಷಣೆ ಮಾಡಬೇಕಾಗಿತ್ತು. ಈ ಶಿಫ್ಟೆಡ್ ದ ಕ್ಯಾಪಿಟಲ್ ಟು ತಿರುವನಂತಪುರಂಗೆ ತಮ್ಮ ರಾಜಧಾನಿಯನ್ನು ಶಿಫ್ಟ್ ಮಾಡಿಕೊಂಡ್ರು ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಈ ಸ್ಟಾಪ್ ದ ಡಚ್ ಫ್ರಮ್ ದ ಗೇನಿಂಗ್ ಕಂಟ್ರೋಲ್ ಓವರ್ ದ ಬ್ಲ್ಯಾಕ್ ಪೆಪ್ಪರ್ ಟ್ರೇಡ್. ಮೆಣಸಿನ ಒಂದು ವ್ಯಾಪಾರದ ನಿಯಂತ್ರಣವನ್ನು ಅವರು ತಪ್ಪಿಸಿದ್ರು ಅಂತ ಹೇಳ್ತಾರೆ ಡಚ್ಚರಿಗೆ. ಈ ಡಿಫಿಟೆಡ್ ದ ಡಚ್ ಫೋರ್ಸ್ ವೆನ್ ದ ಡಚ್ ಅಟ್ಯಾಕ್ಡ್ ತಿರುವಾಂಕೂರ್ಗೆ ಅಟ್ಯಾಕ್ ಆಯಿತು. ಈ ಕ್ಯಾಪ್ಚರ್ ಟ್ರೇಡಿಂಗ್ ಪೋಸ್ಟ್ ನೇದಮಂಗಲ ಆ್ಯಂಡ್ ದೆನ್ ಕೊಟಾರ್ಕರ್. ಇನ್ 1741 ಡಚ್ ಡಿಕ್ಲೇರ್ ವಾರ್ ಆನ್ ತಿರುವನಂತಪುರಂ ಮೇಲೆ ಡಚ್ಚರು ಯುದ್ಧವನ್ನು ಘೋಷಣೆ ಮಾಡಿದರು. ಮಾರ್ತಾಂಡ ವರ್ಮ ರಿಪೇರ್ಡ್ ಮತ್ತು ಸಹಿತ ರಿಪೇರ್ಡ್ ಆಯಿತು. ಅಕಾರ್ಡಿಂಗ್ ಟು ದ ಟ್ರೇಟಿ 1753 ದ ಡಚ್ ಸರೆಂಡರ್ಡ್ ದ ಫುಲ್ ಪವರ್. ಆ ಮೂಲಕ ಡಚ್ಚರ ವಿರುದ್ಧ ತನ್ನ ಹೋರಾಟವನ್ನು ಮಾರ್ತಾಂಡ ವರ್ಮ ಮಾಡಿದ ಅಂತ ಹೇಳ್ತಾನೆ. ಇಷ್ಟು ಪಾಯಿಂಟಲ್ಲಿ ನೀವು ಬರೆದು ಒಂದು ಪಾಯಿಂಟಿಗೆ ಹಾಫ್ ಮಾರ್ಕ್ಸು, ನೀವು ಮೋರ್ ದೆನ್ 6+ ಪಾಯಿಂಟ್ ಬರೀಬೇಕಾಗುತ್ತೆ. ಅಲ್ಲಿಗೆ ನಿಮಗೆ 3 ಅಂಕಗಳಿರ್ತವೆ. ಇವು ಹಿಂದೆ ಎಲ್ಲ ಕೇಳಿದ ಪ್ರಶ್ನೆಗಳಾಗಿದ್ದಾವೆ ಎಕ್ಸಾಮಲ್ಲಿ. ಇವನ್ನೆಲ್ಲ ನೀವು ಪರ್ಫೆಕ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ದ ಎಫೆಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಎಕ್ಸ್ಪ್ಲೈನ್ ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಇದು ಬ್ರಿಟಿಷರು ತಂದಂತಹ ಶಿಕ್ಷಣ ನೀತಿಯಿಂದ ಭಾರತದಲ್ಲಿ ಆದಂಥ ಪರಿಣಾಮವನ್ನು ಬರೀರಿ ಎನ್ನುವ ಒಂದು ಪ್ರಶ್ನೆ. ಆನ್ಸರ್ ಬಂದಿಟ್ಟು ಪಾಯಿಂಟ್ಸು. ಕಾನ್ಸೆಪ್ಟ್ ಆಫ್ ಮಾಡರ್ನಿಟಿ, ಸೆಕ್ಯುಲರಿಸಮ್, ಡೆಮಾಕ್ರಸಿ ವೇರ್ ಇಂಟ್ರೊಡ್ಯೂಸ್ಡ್. ಇಲ್ಲಿಗೆ ಈ ಒಂದು ಪಾಶ್ಚಾತ್ಯ ಶಿಕ್ಷಣ ಬಂದಾಗ ನಮ್ಮ ಭಾರತೀಯರಿಗೆ ಮಾಡರ್ನಿಟಿ ಎನ್ನುವ ಪದ ಗೊತ್ತಾಯಿತು, ಸೆಕ್ಯುಲರಿಸಮ್ ಎನ್ನುವ ಪದ ಗೊತ್ತಾಯಿತು, ಮತ್ತು ಡೆಮಾಕ್ರಸಿ ಎನ್ನುವ ಪದ ಗೊತ್ತಾಯಿತು. ಇದು ಎಫೆಕ್ಟ್, ಇದರ ಪರಿಣಾಮ. ಕ್ಲಿಯರ್? ಎಫೆಕ್ಟ್ ಮೀನ್ಸ್ ಪರಿಣಾಮಗಳು. ನ್ಯಾಷನಲಿಸ್ಟ್ ವ್ಯೂಸ್ ಬಿಗೇನಿಂಗ್ ಗ್ರೋ. ರಾಷ್ಟ್ರೀಯತೆಯ ಮನೋಭಾವನೆ ನೋಡುವವರ ಸಂಖ್ಯೆ ಜಾಸ್ತಿ ಆಯಿತು ಅಂತ ಹೇಳ್ತಾನೆ, ಅಥವಾ ಬೆಳವಣಿಗೆ ಆಯಿತು ಅಂತ ಹೇಳ್ತಾನೆ. ಎನ್ಕರೇಜ್ಮೆಂಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್. ಸ್ಥಳೀಯವಾಗಿರುವಂತಹ ಲ್ಯಾಂಗ್ವೇಜು ಮತ್ತು ಸಾಹಿತ್ಯ ಏನಾಯಿತು, ಪ್ರೋತ್ಸಾಹ ಆಯಿತು ಅಂತ ಹೇಳ್ತಾನೆ. ಯೂನಿಟಿ ದ ಥಿಂಕಿಂಗ್ ಆಫ್ ದಿ ಎಜುಕೇಟೆಡ್ ಕ್ಲಾಸ್ ಬಿಗೇನಿಂಗ್ ಗ್ರೋ. ಒಂದು ಬುದ್ಧಿವಂತರ ಒಂದು ವರ್ಗ ಸೃಷ್ಟಿ ಆಯಿತು ಅಂತ, ಅಥವಾ ಬೆಳವಣಿಗೆ ಆಯಿತು ಅಂತ ಹೇಳ್ತಾನೆ. ನ್ಯೂಸ್ ಪೇಪರ್ ಬಿಗ್ಯಾನ್ ಟು ಗ್ರೋ. ಅವಾಗ ನ್ಯೂಸ್ ಪೇಪರ್ಗಳ ಬೆಳವಣಿಗೆ ಆಯಿತು ಅಂತ ಹೇಳ್ತಾನೆ. ನ್ಯೂ ಸೋಷಿಯಲ್ ಆ್ಯಂಡ್ ರಿಲಿಜಿಯನ್ ರಿಫಾರ್ಮ್ ಮೂವ್ಮೆಂಟ್ಸ್ ಎಮರ್ಜ್ಡ್. ಅವಾಗೆ ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಆರಂಭವಾಯಿತು ಅಂತ ಹೇಳ್ತಾನೆ. ಇನ್ವೇಷನ್ ಇನ್ ದ ಥಿಂಕಿಂಗ್ ಆಫ್ ಇಂಡಿಯನ್ ಎಜುಕೇಟೆಡ್ ಪೀಪಲ್. ಅಂದರೆ ಓದಿದಂಥ ವರ್ಗ ಸ್ವಲ್ಪ ಇನ್ವೇಷನ್ ಮಾಡೋಕ್ಕೆ, ಥಿಂಕಿಂಗ್ ಮಾಡೋಕ್ಕೆ ಆರಂಭಿಸಿದ್ರು ಅಂತ ಹೇಳ್ತಾನೆ. ಅವೇರ್ನೆಸ್ ಆಫ್ ಇಂಡಿಯನ್ ಕಲ್ಚರ್ ಟ್ರೆಡಿಷನಲ್ಸ್. ಈ ಮೂಲಕ ಬ್ರಿಟಿಷರು ತಂದಂತಹ ಎಜುಕೇಷನ್ ಕಾಯ್ದೆಯಲ್ಲಿ ಆದಂಥ ಎಫೆಕ್ಟ್ ಮೀನ್ಸ್ ಪರಿಣಾಮ, ನೆನಪಿರಲಿ. ಓಕೆ, ನೆಕ್ಸ್ಟ್ ಕ್ವೆಶನ್ 26.
ವಾಟ್ ಆರ್ ದ ಎಫೆಕ್ಟ್ ಆಫ್ ಫ್ಲಡ್ಸ್? ಎಫೆಕ್ಟ್ ಅಂದರೆ ಮೇಲ್ಗಡೆ ಕೇಳಿದಾನೆಲ್ಲ ಅದೇ ವರ್ಡೇ, ಮತ್ತೆ ಇದು ಸಹಿತ ಪರಿಣಾಮವನ್ನು ಬರಿಬೇಕಾಗುತ್ತೆ. ಯಾವುದು? ಫ್ಲಡ್ಸ್. ಫ್ಲಡ್ಸ್ ಮೀನ್ಸ್ ಪ್ರವಾಹ. ಡ್ಯಾಮೇಜ್ ಟು ಪೀಪಲ್ಸ್ ಪ್ರಾಪರ್ಟಿ, ಡ್ಯಾಮೇಜ್ ಟು ಲ್ಯಾಂಡ್ ಆ್ಯಂಡ್ ಕ್ರಾಪ್ಸ್, ಡಿಸ್ಟ್ರಿಬ್ಯೂಷನ್ ಆಫ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಡಿಸ್ಟ್ರಪ್ಷನ್ ಆಫ್ ಟ್ರಾನ್ಸ್ಫರ್ ಫೆಸಿಲಿಟೀಸ್, suppress of soil erosion, increase in disease. So these points are the effects of flood. Effects of ಅಂದರೆ ನ್ಯಾಚುರಲ್ ಡಿಸಾಸ್ಟರ್ ಅಲ್ಲಿ ಪಡುವಂತಹ ಒಂದು ಪಾಠದಲ್ಲಿ ಬರುವಂಥದ್ದು. ಎಫೆಕ್ಟ್ ಆಲ್ಮೋಸ್ಟ್ ಆಲ್ ಒಂದೇ ರೀತಿಯಾದಂಥ ಎಫೆಕ್ಟ್ಸ್ ಪಾಯಿಂಟ್ಸ್ಗಳು ಇರ್ತವೆ. ಸೊ ನೀವು ಅವನ್ನ ಕಲಿಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ರೋಡ್ ಟ್ರಾನ್ಸ್ಫರ್? ರೋಡ್ ಟ್ರಾನ್ಸ್ಫರ್ನ ಇಂಪಾರ್ಟೆಂಟ್ ಇದೇ ವರ್ಡ್. ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ಪ್ರಾಮುಖ್ಯತೆ ಅಥವಾ ಮಹತ್ವ ಅಂತಲೂ ಕರಿಬೋದು. ಸೊ ರೋಡ್ ಟ್ರಾನ್ಸ್ಫರ್ದು ಮಹತ್ವ, ಇಟ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ವಿಲೇಜ್. ಕೃಷಿ ಮತ್ತು ಹಳ್ಳಿಗಳಿಗೆ ಬೆಳವಣಿಗೆ ಆಕೆ ರೋಡ್ ಟ್ರಾನ್ಸ್ಫರ್ ಈಸ್ ವೆರಿ ಇಂಪಾರ್ಟೆಂಟ್ ಅಥವಾ ಸಹಾಯಕ ಆಗುತ್ತೆ ಅಂತ ಹೇಳ್ತಾನೆ. ಇಟ್ ಹೆಲ್ಪ್ಸ್ ಇನ್ ಸಪ್ಲೈಯಿಂಗ್ ಎಸೆನ್ಷಿಯಲ್ ಫುಡ್ಸ್ ಇನ್ ಟು ವಿಲೇಜ್. ಅಂದರೆ ಆಹಾರವನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಸಪ್ಲೈ ಮಾಡೋಕ್ಕೆ ರೋಡು ಭಾಳ ಮಹತ್ವದ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾನೆ. ರೋಡ್ ಟ್ರಾನ್ಸ್ಫರ್ ಕಂಪ್ಲೇಂಟ್ಸ್ ರೈಲ್ವೆ ಟ್ರಾನ್ಸ್ಪೋರ್ಟ್, ಅಂದರೆ ರೈಲ್ವೆ ಟ್ರಾನ್ಸ್ಫರ್ಗೆ ಸ್ವಲ್ಪ ಇದು ಸಹಾಯಕಾರಿಯಾಗುತ್ತೆ ಅಂತ ಹೇಳ್ತಾರೆ. ಇಟ್ ಹೆಲ್ಪ್ಸ್ ಟ್ರಾನ್ಸ್ಪೋರ್ಟಿಂಗ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಟು ದ ಮಾರ್ಕೆಟ್. ಬೆಳೆದಂಥ ಬೆಳೆಯನ್ನು ಮಾರ್ಕೆಟಿಗೆ ತೆಗೆದುಕೊಳ್ಳೋಕ್ಕೆ ರೋಡ್ ಟ್ರಾನ್ಸ್ಫರ್ ಭಾಳ ಸಹಾಯ ಆಗುತ್ತೆ ಅಂತ ಹೇಳ್ತಾನೆ. ಇಟ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್. ಸರಕು ಸಾಗಾಣಿಕೆ ಮಾಡೋಕ್ಕೆ ಸಹಾಯಕ. ಇಟ್ ಹೆಲ್ಪ್ ಇನ್ ದ ಡೆವಲಪ್ಮೆಂಟ್ ಆಫ್ ಮೈನಿಂಗ್ ಆ್ಯಂಡ್ ಇಂಡಸ್ಟ್ರೀಸ್. ಮೈನಿಂಗ್ ಮತ್ತು ಇಂಡಸ್ಟ್ರೀಸನ್ನು ಬೆಳವಣಿಗೆ ಆಗೋದಕ್ಕೆ ಇದು ಭಾಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾನೆ. ಇಟ್ ಹೆಲ್ಪ್ಸ್ ಇನ್ ದ ರಿಪೇರ್ಡ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾಳ ಪ್ರಮುಖವಾದ ಪಾತ್ರವನ್ನು ಇದು ವಹಿಸುತ್ತೆ ಅಂತ ಹೇಳ್ತಾನೆ. ದಿಸ್ ಇಸ್ ದ ಪಾಯಿಂಟ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ರೋಡ್ ಟ್ರಾನ್ಸ್ಫರ್ ಇನ್ ಇಂಡಿಯಾ. ನೋಡಿ, ಇಷ್ಟು ಪಾಯಿಂಟನ್ನು ನೀವು ಬರೆದೆ ಆರಾಮಾಗಿ ಈಸಿಯಾಗಿ 3 ಮಾರ್ಕ್ಸನ್ನು ಪಡ್ಕೋಬೋದು ಅಂತ ಹೇಳ್ತಾ, ನೆಕ್ಸ್ಟು 27ನೇ ಕ್ವೆಶನ್ನು. 27ನೇ ಕ್ವೆಶನ್ ಏನು? ಪೋಸ್ಟ್ ಆಫೀಸ್ ಪ್ರೊವೈಡಿಂಗ್ ಮೆನಿ ಫೈನಾನ್ಷಿಯಲ್ ಸರ್ವಿಸ್ ಎಕ್ಸ್ಪ್ಲೈನ್. ಅಂದರೆ ಪೋಸ್ಟ್ ಆಫೀಸ್ನ ಮಹತ್ವ, ಅದರಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ, ಫಂಕ್ಷನ್ ಬರೆದ್ರೆ ಸಾಕು. ಓಕೆ. ಸೊ ಪೋಸ್ಟ್ ಆಫೀಸಲ್ಲಿ ಇಶ್ಯೂಯಿಂಗ್ ಎ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ವ್ಯವಸ್ಥೆ ಇದೆ. ಈ ಸ್ಟಾರ್ಟೆಡ್ ಪೋಸ್ಟಲ್ ಸೇವಿಂಗ್ ಅಕೌಂಟ್ಸನ್ನು ಮಾಡ್ಬೋದು. ಇಶ್ಯೂ ಕಿಸಾನ್ ವಿಕಾಸ್ ಸರ್ಟಿಫಿಕೇಟನ್ನು ಮಾಡ್ಬೋದು. ಪೋಸ್ಟರಲ್ಲಿ ಇನ್ಸೂರೆನ್ಸ್ ಸ್ಕೀಮ್ ಸಿಗುತ್ತೆ, ರಿಟೈರ್ಮೆಂಟ್ ಸ್ಕೀಮ್ ಸಿಗುತ್ತೆ, ಟ್ರಾನ್ಸ್ಫರಿಂಗ್ ಮನಿ ಹಣವನ್ನು ಟ್ರಾನ್ಸ್ಫರ್ ಮಾಡೋದು, ಕಲೆಕ್ಟಿಂಗ್ ಡಿಫ್ರೆಂಟ್ ಬಿಲ್ಸ್ಗಳನ್ನು ಮಾಡ್ಬೋದು, ಮತ್ತು ATM ಫೆಸಿಲಿಟೀಸ್ನ ಸಿಗ್ಬೋದು. ಅಂದರೆ ಸೊ ಬ್ಯಾಂಕ್ನಲ್ಲಿ ಯಾವ ರೀತಿಯಾದ ಸಿಸ್ಟಮ್ಸ್ ಏನು ಅವೈಲಬಿಲಿಟಿ ಇರುತ್ತೋ ಫೆಸಿಲಿಟಿ, ಸೊ ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಸಹಿತ ಈ ರೀತಿಯಾದಂತಹ ಏನು ವ್ಯವಸ್ಥೆ ಇರುತ್ತೆ ಅಂತ ಹೇಳ್ಬೋದು. ಈ ಪಾಯಿಂಟ್ಗಳನ್ನು ಬರೆದು ನೀವು 3 ಮಾರ್ಕ್ಸನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಎಕ್ಸಾಮ್ ಓರಿಯೆಂಟೆಡ್ ಭಾಳ ಇಂಪಾರ್ಟೆಂಟು. ಇದು ರಿಪೀಟೆಡ್ ಕ್ವೆಶನ್ನು ಸಹಿತ ಹೌದು. ಸೊ ನೆಕ್ಸ್ಟು ಅಥವಾ ಬರೋ ಕ್ವೆಶನು, ಮೆನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಪ್ರೊವೈಡಿಂಗ್ ಲೋನ್ಸ್ ಫಾರ್ ಎಂಟರ್ಪ್ರೈಸರ್ಸ್ ಟು ಬಿಗ್ಯಾನಿಂಗ್ ಎ ಸೆಲ್ಫ್ ಎಂಪ್ಲಾಯ್ಮೆಂಟ್ ಎಕ್ಸ್ಪ್ಲೈನ್. ಸೊ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಬರೀಬೇಕು, ಅದು ಏನೇ ಇರಲಿ ಕ್ವೆಶನ್, ಇದು ಇಸ್ ಅ ಕೀವರ್ಡ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹಣಕಾಸು ಸಂಘ ಸಂಸ್ಥೆಗಳು ಯಾವ್ಯಾವ ಅವುಗಳನ್ನು ನೀವು ಬರಿಬೇಕಾವೆ ಈ ಎಂಟರ್ಪ್ರೈಸರ್ಸ್ಗೆ ಸಹಾಯವನ್ನು ಮಾಡ್ತವೆ. ಯಾವ್ಯಾವ ಇದ್ದಾವೆ? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆ, ಎಕ್ಸ್ಪೋರ್ಟ್ ಆ್ಯಂಡ್ ದೆನ್ ಇಂಪೋರ್ಟ್ ಬ್ಯಾಂಕ್ ಇದೆ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ನೆಕ್ಸ್ಟ್ ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬ್ಯಾಂಕ್ ಇದೆ, ಇಂಡಸ್ಟ್ರೀಸ್ ಕ್ರೆಡಿಟ್ ಗೌರ್ಮೆಂಟ್ ಕೋಆಪರೇಷನ್ ಆಫ್ ಇಂಡಿಯಾ ಬ್ಯಾಂಕ್ ಇದೆ, ಇಂಡಸ್ಟ್ರಿಯಲ್ ರಿಕನ್ಸ್ಟ್ರಕ್ಷನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಸೊ ಕಮರ್ಷಿಯಲ್ ಆ್ಯಂಡ್ ಅದರ್ಸ್ ಬ್ಯಾಂಕ್ಸ್ಗಳಿದ್ದಾವೆ ಇಂಡಿಯಾದಲ್ಲಿ. ನೆಕ್ಸ್ಟ್ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಬ್ಯಾಂಕ್ ಇವೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆ ಒಂದು ಇನ್ಶೂರೆನ್ಸ್ ಇದೆ, ಯೂನಿಟಿ ಟ್ರಸ್ಟ್ ಆಫ್ ಇಂಡಿಯಾ. ಸೊ ಇವೆಲ್ಲವೂ ಸಹಿತ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಆರ್ಥಿಕ ಸಂಘ ಸಂಸ್ಥೆಗಳು. ಓಕೆ. ಸೊ ಎಲ್ಲ ಪಾಯಿಂಟನ್ನು ಬರೆದ್ರೆ ನೀವು 3 ಮಾರ್ಕ್ಸನ್ನು ಪಡಿಬೋದು. ಎಕ್ಸಾಮ್ ಓರಿಯೆಂಟೆಡ್ ಭಾಳ ಇಂಪಾರ್ಟೆಂಟು, ರಿಪೀಟೆಡ್ ಕ್ವೆಶನ್ಗಳಿದ್ದಾವೆ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.